जो ये हमारे डॉक्टर्स को आदत पड़े, हमारे जो डॉक्टर्स है गायनेकोलॉजिस्ट है उनको आदत पड़े, पैसे का भूखे है वो, उनको पैसे चाहिए। उनके पास पेशेंट किस धर्म के भी आने दो, किस जात के भी आने दो, वो नहीं देखते। सरकार आस्पत्ರೆದೊಳಗೆ ಯಾರು ಗೈನಕಾಲಜಿಸ್ಟ್ ಕೆಲಸ ಮಾಡ್ತಾರೆ ಅವರೇ ಪ್ರೈವೇಟ್ ಹಾಸ್ಪಿಟಲ್ದೊಳಗೆ ಇಲ್ಲೇ ಮಾಡಬಹುದಲ್ಲ, ನಾರ್ಮಲ್ ಡೆಲಿವರಿ ಇಲ್ಲೇ ಮಾಡಬಹುದಲ್ಲ, ಸೀಸರಿನ್ ಇಲ್ಲೇ ಮಾಡಿದ್ರೆ 3000 ರೂಪಾಯಿದೊಳಗೆ ಮನೆಗೆ ಹೋಗ್ತಾನಲ್ಲ, 50,000 ರೂಪಾಯಿ ಅಲ್ಲೇ ಕೊಡ್ಬೇಕು ಅನ್ನೋದು ನಮ್ಮ ಪ್ರಶ್ನೆ. ಅದು ಮತ್ತೆ ಮಾಡ್ಕೊಂಡಾಗ ಬಡ್ಡಿ ಸಾಲದಿಂದ ಗ್ರಾಮೀಣ ಪ್ರದೇಶದ ಬಡ್ಡಿ ಸಾಲ ತೊಗೊಂಡಿರ್ತಾರೆ ಸರ್, ಬ್ಯಾಂಕ್ ಸಾಲ ತೊಗೊಂಡಿರಲ್ಲ ಅಂಥವ್ರದ್ದು ಒಂದು FIR ಆಗ್ತಾ ಇಲ್ಲ, ಮತ್ತು ಅವರು ರೈತ ಆತ್ಮಹತ್ಯೆ ಮಾಡ್ಕೊಂಡು ಅವ್ರಿಗೆ ಇದು ಸಿಗ್ತಾ ಇಲ್ಲ ಸರ್, ನ್ಯಾಯ ಸಿಗ್ತಾ ಇಲ್ಲ. ಆತ್ಮಹತ್ಯೆ ಮಾಡ್ಕೊಂಡಾಗ ಏನು ಸಂಬಂಧಪಟ್ಟಂಥ ಅಸಿಸ್ಟೆಂಟ್ ಕಮಿಷನರ್ ಆಗಿರ್ಬೋದು, ತಹಶೀಲ್ದಾರ್ ಆಗಿರ್ಬೋದು, ಸಬ್ ಇನ್ಸ್ಪೆಕ್ಟರ್ ಆಗಿರ್ಬೋದು, ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕರಾಗಿರ್ಬೋದು, ಆ ಏನು ಸರ್ಕಾರ ನಿಗದಿಪಡಿಸಿದಂಥ ಮಾನದಂಡಗಳ ಮೇಲೆ ಅವರಿಗೆ 5 ಲಕ್ಷ ರೂಪಾಯಿ ರೈತ ಆತ್ಮಹತ್ಯೆ ಅಂತೇಳಿ ಕನ್ಸಿಡರ್ ಮಾಡಿ ಕೊಡ್ತಕ್ಕಂಥ ಪದ್ಧತಿ ಇಲ್ಲಿ ತನಕ ಬಂದಿತ್ತು. ಅವರು ನಮ್ಮ ಗಮನಕ್ಕೆ ತಂದಾಗ ನಾವು ಬರ್ತಕ್ಕಂಥ ಮೂಳೆ ಸಾಹೇಬರು ಮತ್ತು ನಾವು ಇನ್ನೇನು ಕೆಲವೇ ದಿವಸಗಳಲ್ಲಿ ಬಜೆಟ್ ಸೆಷನ್ನ ಡೇಟ್ ಠರಾವಾಗ್ತದೆ. ಆ ಸೆಷನ್ನದೊಳಗೆ ರೈತರ ಆತ್ಮಹತ್ಯೆ ಆದಾಗ ಯಾವುದೇ ಒಬ್ಬ ರೈತ ನಾನು ಆತ್ಮಹತ್ಯೆ ಮಾಡ್ಕೊಂಡಾಗ ನನಗೆ 5 ಲಕ್ಷ ರೂಪಾಯಿ ಸರ್ಕಾರ ಅನುದಾನ ಸಿಗ್ತದೆ ಅಂತೇಳಿ ಯಾರೂ ಆತ್ಮಹತ್ಯೆ ಮಾಡ್ಕೊಂಬಲ್ಲ. ಸಾಕಷ್ಟು ಸಾಲ ಸೂಲ ಮಾಡಿಕೊಂಡು ಇವತ್ತು ರೈತರಿಗೆ ಯಾವ ಬ್ಯಾಂಕ್ಗಳು ಸಾಲ ಕೊಡ್ತಾವೆ, ಯಾವ ನ್ಯಾಷನಲೈಸ್ ಬ್ಯಾಂಕ್ಗಳು ಸಾಲ ಕೊಡ್ತಾವೆ, ಯಾವ ಸೊಸೈಟಿಗಳು ಸಾಲ ಕೊಡ್ತಾವೆ, ರೈತರಿಗೆ ಯಾರೂ ಸಾಲ ಕೊಡಲ್ಲ. ಆ ಇದ್ದಿ ಸಾಲ ಅವ್ರಿಗೆ ಮುಟ್ಸ್ಲಿಕ್ಕಾಗಲ್ಲ. ಒಬ್ಬ ರೈತ ಆತ್ಮಹತ್ಯೆ ಯಾವಾಗ ಮಾಡ್ಕೋತಾನಂದ್ರೆ ನ್ಯಾಷನಲೈಸ್ ಬ್ಯಾಂಕಿನ ಸಾಲದಿಂದ ರೈತ ಆತ್ಮಹತ್ಯೆ ಮಾಡ್ಕೊಳ್ಳಲ್ಲ. DCC ಬ್ಯಾಂಕ್ನೊಳಗೋ ಸೊಸೈಟಿದೊಳಗೋ ಸಾಲ ಅದ ಅಂತೇಳಿ ರೈತರು ಆತ್ಮಹತ್ಯೆ ಮಾಡ್ಕೊಂಡು ಉದಾಹರಣೆಗಳಿಲ್ಲ. ರೈತ ಆತ್ಮಹತ್ಯೆಗೆ ಯಾಕೆ ಶರಣಾಗ್ತಾನಂದ್ರೆ ಸಾವುಕಾರಕಿ ಸಾಲ ತಗೋತಾನೆ ಊರಾಗ, ಬಡ್ಡಿ ವ್ಯವಹಾರ ಮಾಡೋರ ಬಳಿ 3% ಇರ್ತದೆ ಅಲ್ಲಿ, ಅದರೊಳಗೆ ಮೀಟರ್ ಬಡ್ಡಿ ದಂಧ ಮಾಡ್ತಕ್ಕಂಥವ್ರ ಬಳಿ ಸಿಗ್ಬಿದ್ದು ಅಂದ್ರಂತೂ ಮುಗಿದೋಯ್ತು. ಅವಾಗ ಮಾನಸಿಕ ನೋವಾಗ್ತದ. ನನ್ನ ಕುಟುಂಬ ಹೆಂಗೆ ನಿರ್ವಹಣೆ ಮಾಡಲಿ, ನನ್ನ ಮಕ್ಕಳ ಮದಿನ ಹೆಂಗೆ ಮಾಡಲಿ ಅಂಥೇಳಿ ಮನನೊಂದು ರೈತ ಆತ್ಮಹತ್ಯೆ ಮಾಡ್ಕೋತಾನೆ. ಅದಕ್ಕಾಗಿ ನಾನು ಸರ್ಕಾರದ ಕಣ್ ತರಿಸ್ತಕ್ಕಂಥ ಕೆಲಸ ಮಾಡ್ತೇನೆ. ಯಾವುದೇ ಒಬ್ಬ ರೈತ ಆತ್ಮಹತ್ಯೆ ಮಾಡ್ಕೊಂಡಾಗ ನೀವು 5 ಲಕ್ಷ ರೂಪಾಯಿ ಕೊಟ್ಟು ಭಾಳ ಮೇಲ್ಮಾನಿಕೆ ಏನು ಮಾಡ್ದಂಗಾಗಲ್ಲ. ಒಬ್ಬ ರೈತ ಸುಸೈಡ್ ಮಾಡ್ಕೋತಾನಂದ್ರೆ ಕನಿಷ್ಠ 25 ಲಕ್ಷ ರೂಪಾಯಿ ಆ ಕುಟುಂಬಕ್ಕೆ ಕೊಟ್ಟು ಆ ಕುಟುಂಬ ಬದುಕಿಸ್ತಕ್ಕಂಥ ಕೆಲಸ ಮಾಡ್ಬೇಕಂತೇಳಿ ಸೀರಿಯಸ್ ನಾನು ಬರ್ತಕ್ಕಂಥ ಅಧಿವೇಶನದೊಳಗೆ ವಿಧಾನ ಪರಿಷತ್ತಿನೊಳಗೆ ಮೂಳೆ ಸಾಹೇಬರು, ವಿಧಾನಸಭೆಯೊಳಗೆ ನಾನು ಚರ್ಚೆ ಮಾಡಿ ಈ ರಾಜ್ಯದ ವಿಶೇಷವಾಗಿ ಬಸವ ಕಲ್ಯಾಣದ ರೈತರಿಗೆ ನಾವು ನ್ಯಾಯ ಕೊಡಿಸ್ತಕ್ಕಂಥ ಕೆಲಸ ಮಾಡ್ತೀವಿ. ಹಾಗಂತೇಳಿ ಯಾವುದೇ ರೈತರು ಆತ್ಮಹತ್ಯೆ ಮಾಡ್ಕೊಂಬೋದು ಅವಶ್ಯಕತೆ ಇಲ್ಲ. ಈ ದೇಶನೇ ಸಾಲದಾಗಿರ್ತಕ್ಕಂಥ ಸಮಯದೊಳಗೆ ಚೂರು ಪಾರು ಸಾಲ ಇರೋದ್ರೊಳಗೆ ಇರೋ ಕಾರಣಕ್ಕೆ ಯಾವುದೇ ರೈತರು ಆತ್ಮಹತ್ಯೆಗೆ ಶರಣಾಗ್ತಕ್ಕಂಥ ಕೆಲಸ ಯಾವಾಗಲೂ ಮಾಡಬಾರ್ದು. ಆತ್ಮಹತ್ಯೆ ಅಂತಕ್ಕಂಥದ್ದು ಅದೊಂದು ಒಬ್ಬ ಹೇಡಿ ಮಾಡ್ತಕ್ಕಂಥ ಕೆಲಸ. ಹಾಗಾಗಿ ಈ ದೇಶಕ್ಕೆ ಅನ್ನ ಕೊಡ್ತಕ್ಕಂಥ ರೈತ ನಮ್ಮೆಲ್ಲರ ಬೆನ್ನೆಲುಬು ಅಂತ ಹೇಳ್ತೀವಿ ನಾವು. ರೈತ ಅಂದರೆ ಸ್ಪೈನಲ್ ಕಾರ್ಡ್ ಅಂತ ಹೇಳಿ ಕರಿತೀವಿ. ಅಂಥ ರೈತ ಯಾವುದೇ ಕಾರಣಕ್ಕೂ ಎಷ್ಟೇ ಸಾಲ ಆದ್ರೂ ಅದಕ್ಕೆ ಮತ್ತೊಂದು ಮಾರ್ಗ ಇರ್ತದ, ಆ ಸಮಸ್ಯೆಗೆ ಮತ್ತೊಂದು ಪರಿಹಾರ ಇದ್ದೇ ಇರ್ತದ. ಹಾಗಾಗಿ ಈ ಮಾಧ್ಯಮದ ಮುಖಾಂತರ ಯಾವುದೇ ರೈತರು ಅದು ಎಂಥ ಕಷ್ಟ ಬರಲಿ ಅದಕ್ಕೆ ನಾವು ಇರ್ತೀವಿ, ಅದಕ್ಕೆ ಸರ್ಕಾರ ಇರ್ತದ. ಆತ್ಮಹತ್ಯೆಗೆ ಶರಣಾಗ್ತಕ್ಕಂಥದ್ದು, ಆತ್ಮಹತ್ಯೆ ವಿಚಾರ ಮಾಡ್ತಕ್ಕಂಥದ್ದು ನನ್ನ ನಾಡಿನ ರೈತರ ಕೈ ಬಿಡಬೇಕಂತೇಳಿ ನಾನು ಮನವಿಯನ್ನು ಮಾಡ್ತೇನೆ. ಸರ್, ತಾವು ಪ್ರತಿಯೊಂದು KDP ಮೀಟಿಂಗಲ್ಲಿ ಮತ್ತು ಕಳೆದ ಅಧಿವೇಶನದಲ್ಲಿ ಮಾತನಾಡಿದ್ದೀರಿ ನಮ್ಮ ಸರ್ಕಾರಿ ಆಸ್ಪತ್ರೆ ಬಗ್ಗೆ. ಅಲ್ಲಿ ಇನ್ನೂ ಸಿಸರಿನ್ ಕಡಿಮೆ ಆಗ್ತಾಯಿದೆ, ಖಾಸಗಿ ಆಸ್ಪತ್ರೆ ಸಿಸರಿನ್ ಜಾಸ್ತಿ ಆಗ್ತದೆ, ಅದರಿಂದ ಸಾವು ಈಡಾಗ್ತಾ ಇದ್ದಾರೆ ಬಾಣಂತಿಯರು. ಇದರ ವಿರುದ್ಧ ಕ್ರಮಕ್ಕೆ ಯಾಕೆ ಕೈಗೊಳ್ತಾ ಇಲ್ಲ ಸರ್? ಇವತ್ತು MG ಮೂಳೆಯವರು ನಾವು ಈ ವಿಷಯ ಅತ್ಯಂತ ಗಂಭೀರವಾಗಿ ಪರಿಗಣನೆ ಮಾಡಿ ಇವತ್ತು ನಮ್ಮ ಆಸ್ಪತ್ರೆದೊಳಗೆ ಸೀಸರಿನ್ ಆಗ್ತಕ್ಕಂಥದ್ದು 11%. ಯಾರೇ ಇರಲಿ, ಅವರು ಹಾಸ್ಪಿಟಲ್ ಬಡವರೇ ಹೋಗ್ತಾರೆ, ಯಾರೇ ಇರಲಿ. ಪ್ರೈವೇಟ್ ಹಾಸ್ಪಿಟಲ್ದೊಳಗೆ 71%. ಒಂದು 100 ಮಂದಿ ಡೆಲಿವರಿ ಹೋದ್ರೆ 11 ಮಂದಿದು ಸೀಸರಿನ ನಮ್ಮ ಆಸ್ಪತ್ರೆದೊಳಗೆ ಅಲ್ಲ. ಪ್ರೈವೇಟ್ ಹಾಸ್ಪಿಟಲ್ಗೆ ಒಂದು 100 ಮಂದಿ ಹೋದ್ರೆ 51 ಮಂದಿ ಸೀಸರಿನ್ ಆಗತ್ತದ. ಒಬ್ಬರಿಗೆ 50,000 ಬಿಲ್ ಮಾಡ್ಲತ್ತ. ಹೊಟ್ಟೆ ಕೊಯ್ದಿದಂತೂ ಮೊದಲಿನಂಗೆ ಅದು ಕೂಡ್ಸ್ಲಕ್ಕೆ ಬರಲ್ಲ, ಅದು ಪರ್ಮನೆಂಟ್ ಇದನ್ನೇ ಅದು. ಹಾಗಾಗಿ ಇದೊಂದು ಗಂಭೀರ ಅಂತ ತಿಳ್ಕೊಂಡು ನಾವು ಸಂಬಂಧಪಟ್ಟಂಥ ಇಲಾಖೆ ಅಧಿಕಾರಿಗಳಿಗೆ ಯಾಕೆ ಈ ರೀತಿ ಆಗತ್ತೆ ಅನ್ನೋದು ತಾವು ಮತ್ತೊಂದು ಸಲ ಹೋಗಿ ಪರಿಶೀಲನೆ ಮಾಡಬೇಕು. ಇದು ಆಗಬಾರ್ದಾದ್ರೆ ಏನು ಮಾಡಬೇಕು, ಯಾವ ರೀತಿ ಕ್ರಮ ಕೈಗೊಳ್ಬೇಕು ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡಿವಿ. ಈ ವಿಷಯನೂ ಕೂಡ ಏನು ಏಪ್ರಿಲಿಂದ ಡಿಸೆಂಬರ್ ತನಕ ಏನು ಡಾಟಾ ಕೊಟ್ಟಿರು, ಆ ವಿಷಯ ನೋಡಿದ್ರೆ ಗಾಬರಿ ಆಗ್ತದೆ ನಿಜವಾಗ್ಲೂ. ಏನಪ್ಪ ಇದು ಅನ್ನಿಸ್ತದೆ. ಯಾಕಂದ್ರೆ ಹಾಗಾಗಿ ಈ ವಿಷಯ ಇವತ್ತು ಅಥವಾ ನಾಳೆಗೆ ಇದಕ್ಕೆ ನಾವು 100ಕ್ಕೆ 100 ಪರಿಹಾರ ಕಂಡು ಹಿಡಿದು ಈ ಭಾಗದ ಬಡ ಜನರಿಗೆ, ಈ ಭಾಗದ ಬಡ ಬಾಣಂತಿಯರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸ ನಾವು ವಿಧಾನಸಭೆಯೊಳಗೆ ನಾವು ಇಬ್ಬರು
ಧ್ವನಿ ಎತ್ತಿ 100ಕ್ಕೆ 100 ಕೆಲಸ ಮಾಡ್ತೀವಿ. सर यहाँ पर गवर्नमेंट हॉस्पिटल में जो सीजर जो पेशेंट आ रहे हैं डिलीवरी के, उनको जो है बीपी हाई है बोलकर और बीपी लो है बोलकर जो है आगे रेफर कर रहे हैं. वही जो डॉक्टर जो है अपने प्राइवेट क्लिनिक में जो है उनका जो है सही से ट्रीटमेंट कर रहे हैं. यहाँ पर वो क्यों नहीं किया जा रहा सर? मैं मीटिंग में भी ये विषय बहुत गंभीर लेके चर्चा किया हूँ. जो ये हमारे डॉक्टर्स को आदत पड़े, हमारे जो डॉक्टर्स है गायनेकोलॉजिस्ट है, उनको आदत पड़े, पैसे का भूखे है वो, उनको पैसे चाहिए. उनके पास पेशेंट किस धर्म के भी आने दो, किस जात के भी आने दो, वो नहीं देते. ये विषय में वो सेकुलर रहते हैं, उसको जात धर्म वो नहीं देखते. सिर्फ उनको 50,000 रुपये 10 मिनट में बिल होना है, उसको वही देखते हो. वो एक बुरी आदत लगी है यहाँ के गायनेकोलॉजिस्ट को. इसलिए मैं जो तमाम पूरे डॉक्टर्स है बसव कल्याण के माध्यम की ओर से मैं उनको अभी भी रिक्वेस्ट करता हूँ, ये छोड़ दो. ये गरीब लोगों के साथ आप जो ये खेल खेल रहे हैं, आपकी पैसे की आदत के लिए, पैसे की भूखे के लिए आप ये जो गरीब लोगों के साथ ये खेल खेल रहे हैं, ये छोड़ना. आपका जो ड्यूटी है इधर अच्छे काम करना. अगर यही आदत आप आगे आने वाला दिनों में कंटिन्यू करें तो बिल्कुल आपको पनिशमेंट बिल्कुल मिलेगा. हम तो छोड़ने के लिए तैयार नहीं है. सर डायलिसिस के लिए भी जो है पेशेंट यहाँ पर आ रहे हैं, उनको भी परेशानी हो रही है कि आए दिन डायलिसिस मशीन बंद होने की वजह से वो पेशेंट को जो है बाहर जाना पड़ रहा है. डायलिसिस किडनी फेल का आजकल वो भी बहुत बर्निंग इश्यू है. बहुत लोग आजकल शराब बहुत पी रहे हैं और गुटखा, इसकी वजह से किडनी बहुत जल्दी फेल हो रहे हैं. बहुत लोगों को मैं देख रहा हूँ. बसव कल्याण हॉस्पिटल ये जो अपग्रेड हो गए, इसलिए आज जितना मशीन उधर शायद है, मेरे को बंद ही रह रहे सर, हमेशा बंद ही रह रहे हैं, लेकिन वो भी बंद हो रहे हैं. आज मैं मैडम को इंस्ट्रक्शन दिया हूँ, जितना डायलिसिस मशीन है वो जल्दी चालू होना और नया डायलिजर उधर यूज करना, नया बेडशीट यूज करना. बसव कल्याण की पेशेंट शोलापुर, गुलबर्गा, उमरगा, लातूर जाने का बंद करना, क्योंकि डायलिसिस वो महीने में एक बार तो नहीं रहता. डायलिसिस वीकली 1 टाइम 2 टाइम, बहुत सीरियस लोगों को 3 टाइम भी डायलिसिस रहता. इसलिए जल्द से जल्द ये विषय सीरियस लेके मैं जिधर बसव कल्याण की जितने भी पेशेंट हैं इधर ही उसका डायलिसिस करने का व्यवस्था मैं पूर्ण करूँ. सर और एक है कि जो गवर्नमेंट के एम्बुलेंस जो है और रोड पे अगर से किसी का एक्सीडेंट होता है, डेड बॉडी होती है, तो उसको उठाने के लिए वो आनाकानी कर रहे हैं. और वही जो है गवर्नमेंट के एम्बुलेंस जो है पेशेंट को जो है प्राइवेट हॉस्पिटल या प्राइवेट हॉस्पिटल से पेशेंट उठाकर किसी प्राइवेट हॉस्पिटल को रेफर कर रहे हैं. सर तो इनके ऊपर क्या हो? मेरे को तो ऐसा लग रहा है कुछ जो एम्बुलेंस का ड्राइवर बोला ना मैं, ये जो हमारे गायनेक सेक्शन में 2-3 नर्स हैं, उनके और उनका सेटिंग, एम्बुलेंस ड्राइवर और प्राइवेट हॉस्पिटल का डॉक्टर के साथ एडजस्टमेंट, ये विषय तो मेरे को अभी मालूम हो रहा है एम्बुलेंस का. क्योंकि आए दिन देखने में मिलता है सर, प्राइवेट हॉस्पिटल के पास जो है हमारे गवर्नमेंट हॉस्पिटल के एम्बुलेंस रुके हुए रह रहे हैं और वहां से पेशेंट को उठाकर गुलबर्गा या उमरगा लेके जा रहे हैं. वही यहाँ का लोकल में पेशेंट को उठाने के लिए तैयार नहीं है. एम्बुलेंस का तो अभी मेरे को मालूम नहीं होगा, ये विषय मेरे को मालूम नहीं था. आज ही मैं THO, CMO सबको बात करता हूँ, आगे बिल्कुल ऐसे होने नहीं दूंगा.